ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಪವಾಡ ಭಕ್ತನ ಮೊರೆ ಕೇಳಿದ ರಾಯರು. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ವಾಯ್ಸಪ್ ಸುಮಿ, ನಿಮ್ಮ ಮನೆ ಮಗಳು. ನಾನು ಕೂಡ ರಾಯರ ಭಕ್ತರಲ್ಲಿ ಒಬ್ಬಳು. ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣದ ಒಂದು ಶಕ್ತಿ ಇದೆ. ಸಂಕಷ್ಟ ಬಂದಾಗ ಮನುಷ್ಯನು ಯಾರನ್ನು ನೆನೆಯುತ್ತಾನೋ ಆ ನಂಬಿಕೆಯೇ ಅವನಿಗೆ ಧೈರ್ಯ ನೀಡುತ್ತದೆ. ಅಂತಹ ಭಕ್ತರ ಮೊರೆಯನ್ನು ಆಲಿಸುವ ಮಹಾತ್ಮರು ಎಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ರಾಯರನ್ನು ನಂಬಿ ಕರೆದ ಭಕ್ತರಿಗೆ ರಾಯರು ಹೇಗೆ ದಾರಿ ತೋರಿಸಿದರು ಎಂಬುದನ್ನು ತಿಳಿಸುವ ಒಂದು ಭಕ್ತಿಭಾವದ ಕಥೆಯನ್ನ ಇಂದು ಕೇಳೋಣ. ಒಂದು ಕಾಲದಲ್ಲಿ ಮಂತ್ರಾಲಯದ ಸುತ್ತಮುತ್ತಲಿನ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಬಡ ಭಕ್ತನಿದ್ದ. ರಾಮಪ್ಪನಿಗೆ ದೊಡ್ಡ ಆಸ್ತಿ ಇರಲಿಲ್ಲ. ಮನೆ ಚಿಕ್ಕದಾಗಿತ್ತು, ಜೀವನ ಸರಳವಾಗಿತ್ತು. ಆದರೆ ಅವನ ಹೃದಯದಲ್ಲಿ ರಾಯರ ಮೇಲಿನ ಭಕ್ತಿ ಅಪಾರವಾಗಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತಿದ್ದ. ಅವನಿಗೆ ಒಂದು ನಂಬಿಕೆ ಇತ್ತು. ನನ್ನ ಬಳಿ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ನನ್ನ ರಾಯರು ನನ್ನ ಜೊತೆ ಇದ್ದಾರೆ ಎಂದು. ಆದರೆ ಒಂದು ವರ್ಷ ಆ ಹಳ್ಳಿಗೆ ಭಾರೀ ಬರ ಬಂತು. ಮಳೆ ಕೈಕೊಟ್ಟಿತು. ಹೊಲಗಳಲ್ಲಿ ಬೆಳೆ ಒಣಗಿತು. ಜನರು ಸಂಕಷ್ಟಕ್ಕೆ ಸಿಲುಕಿದರು. ರಾಮಪ್ಪನ ಮನೆಯ ಪರಿಸ್ಥಿತಿಯು ಕಷ್ಟವಾಯಿತು. ಒಂದು ದಿನ ಅವನು ಮನೆಯ ಮುಂದೆ ಕುಳಿತು ರಾಯರ ಚಿತ್ರವನ್ನು ನೋಡುತ್ತಾ, ರಾಯರೇ, ನಾನು ನಿಮ್ಮನ್ನ ನಂಬಿದ್ದೇನೆ. ನನ್ನ ಸಂಕಷ್ಟ ನಿಮಗೆ ಗೊತ್ತಿದೆ. ನನಗೆ ಬೇಕಾದದ್ದು ಸಂಪತ್ತು ಅಲ್ಲ, ನನ್ನ ಕುಟುಂಬಕ್ಕೆ 2 ಹೊತ್ತಿನ ಊಟನೇ ಸಿಗುವಂತೆ ಮಾಡಿ ನಿಮ್ಮ ಪಾದಗಳನ್ನು ನಂಬಿ ಬಂದಿದ್ದೇನೆ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದ. ಆ ರಾತ್ರಿ ರಾಮಪ್ಪನಿಗೆ ಒಂದು ಕನಸು ಬಂತು. ಕನಸಿನಲ್ಲಿ ಅವನು ಮಂತ್ರಾಲಯದ ಪವಿತ್ರ ವಾತಾವರಣವನ್ನ ಕಂಡ. ಅಲ್ಲಿ ರಾಯರ ಬೃಂದಾವನದ ಮುಂದೆ ನಿಂತಿರುವಂತೆ ಅವನಿಗೆ ಅನುಭವವಾಯಿತು. ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಮೂಡಿತು. ಭಯಪಡಬೇಡ, ನಂಬಿಕೆಯನ್ನು ಬಿಡಬೇಡ, ನಿನಗೆ ದಾರಿ ತೋರಿಸಲಾಗುವುದು. ರಾಮಪ್ಪ ಎಚ್ಚರಗೊಂಡ. ಅವನ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಕ್ಕಿತು. ಇದು ರಾಯರ ಕೃಪೆ ಎಂದು ಭಾವಿಸಿದ. ಮರುದಿನ ಬೆಳಗ್ಗೆ ಅವನು ಎಂದಿನಂತೆ ತನ್ನ ಕೆಲಸಕ್ಕೆ ಹೊರಟ. ಹಾದಿಯಲ್ಲಿ ಒಬ್ಬ ವೃದ್ಧ ಭಕ್ತನನ್ನು ಭೇಟಿಯಾದ. ಆ ವೃದ್ಧನು ರಾಮಪ್ಪನನ್ನು ನೋಡಿ, ನೀನು ಏಕೆ ಇಷ್ಟು ಚಿಂತೆಯಲ್ಲಿದ್ದೀಯಾ ಎಂದು ಕೇಳಿದ. ರಾಮಪ್ಪ ತನ್ನ ಕಷ್ಟವನ್ನ ಹೇಳಿಕೊಂಡ. ವೃದ್ಧನು ನಗುತ್ತಾ, ರಾಯರನ್ನು ನಂಬಿದೆಯಲ್ಲ? ಹೌದು ಎಂದ ರಾಮಪ್ಪ. ಹಾಗಾದರೆ ಭಯ ಏಕೆ? ಮನುಷ್ಯನ ಪ್ರಯತ್ನವನ್ನು ರಾಯರು ಕೈ ಬಿಡುವುದಿಲ್ಲ. ನೀನು ನಿನ್ನ ಕೆಲಸ ಮಾಡು, ಫಲವನ್ನು ಅವರ ಮೇಲೆ ಬಿಡು ಎಂದ. ಆ ಮಾತು ರಾಮಪ್ಪನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಅವನು ಧೈರ್ಯದಿಂದ ತನ್ನ ಕೆಲಸ ಮುಂದುವರಿಸಿದ. ಕೆಲವು ದಿನಗಳ ನಂತರ ಹಳ್ಳಿಗೆ ಒಬ್ಬ ವ್ಯಾಪಾರಿ ಬಂದ. ಅವನಿಗೆ ತನ್ನ ಜಮೀನಿನಲ್ಲಿ ಕೆಲಸ ಮಾಡುವ ವಿಶ್ವಾಸಾರ್ಹ ವ್ಯಕ್ತಿಯ ಅಗತ್ಯವಿತ್ತು. ರಾಮಪ್ಪನ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನ ಗಮನಿಸಿದ ವ್ಯಾಪಾರಿಗೆ ಅವನಿಗೆ ಕೆಲಸ ನೀಡಿದ. ರಾಮಪ್ಪನ ಜೀವನ ನಿಧಾನವಾಗಿ ಸುಧಾರಿಸತೊಡಗಿತು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಒಂದು ದಿನ ವ್ಯಾಪಾರಿ ರಾಮಪ್ಪನಿಗೆ ದೊಡ್ಡ ಜವಾಬ್ದಾರಿಯೊಂದನ್ನು ಕೊಟ್ಟ. ಈ ಹಣವನ್ನು ಸುರಕ್ಷಿತವಾಗಿ ತಲುಪಿಸಬೇಕೆಂದು ಎಂದ. ರಾಮಪ್ಪ ಹಣವನ್ನು ತೆಗೆದುಕೊಂಡು ಹೊರಟ. ಹಾದಿಯಲ್ಲಿ ಅನಿರೀಕ್ಷಿತ ತೊಂದರೆ ಎದುರಾಯಿತು. ಅವನಿಗೆ ಆತಂಕವಾಯಿತು. ರಾಯರೇ, ನನ್ನನ್ನು ಕಾಪಾಡಿ ಎಂದು ಮನಸ್ಸಿನಲ್ಲಿ ಜಪಿಸಿದ. ಅವನು ತನ್ನ ಪ್ರಯಾಣವನ್ನ ಮುಂದುವರಿಸಿದ. ಆ ಸಮಯದಲ್ಲಿ ಅವನಿಗೆ ಒಂದು ವಿಷಯ ನೆನಪಾಯಿತು. ಕಷ್ಟ ಬಂದಾಗ ಭಯಪಡುವುದಕ್ಕಿಂತ ಧೈರ್ಯದಿಂದ ಸರಿಯಾದ ಕೆಲಸ ಮಾಡಬೇಕು ಎಂಬ ರಾಯರ ಮೇಲಿನ ಅವನ ನಂಬಿಕೆ. ಅವನು ಶಾಂತವಾಗಿ ಪರಿಸ್ಥಿತಿಯನ್ನ ನಿಭಾಯಿಸಿ ಹಣವನ್ನು ಸುರಕ್ಷಿತವಾಗಿ ವ್ಯಾಪಾರಿಗೆ ತಲುಪಿಸಿದ. ವ್ಯಾಪಾರಿ ರಾಮಪ್ಪನ ಪ್ರಾಮಾಣಿಕತೆಯನ್ನ ನೋಡಿ ಬಹಳ ಸಂತೋಷಪಟ್ಟ. ನಿನ್ನನ್ನೇ ನಂಬಿಕೊಟ್ಟ ಕೆಲಸವನ್ನ ನೀನು ನಿಷ್ಠೆಯಿಂದ ಮಾಡಿದೀಯ. ಇನ್ನು ಮುಂದೆ ನನ್ನ ಕೆಲಸದಲ್ಲಿ ನೀನು ಮುಖ್ಯ ವ್ಯಕ್ತಿಯಾಗಿರಬೇಕೆಂದು ಎಂದ. ರಾಮಪ್ಪನ ಕಣ್ಣಲ್ಲಿ ನೀರು ತುಂಬಿತು. ಅವನು ಮನಸ್ಸಿನಲ್ಲೇ ಹೇಳಿಕೊಂಡ, ರಾಯರೇ, ನಾನು ಕೇಳಿದ್ದು ಒಂದು ದಾರಿ, ನೀವು ನನಗೆ ಧೈರ್ಯವನ್ನೇ ಕೊಟ್ಟಿರಿ.
ಆ ಧೈರ್ಯದಿಂದಲೇ ನನ್ನ ಜೀವನ ಬದಲಾಯಿತು. ಅವನು ಮಂತ್ರಾಲಯಕ್ಕೆ ತೆರಳಿ ರಾಯರ ಬೃಂದಾವನದ ಮುಂದೆ ನಿಂತು ಕೈ ಮುಗಿದು, ರಾಯರೇ, ನಿಮ್ಮ ಪವಾಡವೆಂದರೆ ಆಕಾಶದಿಂದ ಏನನ್ನು ಇಳಿಸುವುದಲ್ಲ, ನನ್ನೊಳಗೆ ನಂಬಿಕೆಯನ್ನು ತುಂಬಿ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ಕೊಟ್ಟಿತು. ನಿಮ್ಮ ಪವಾಡ ಎಂದು ಭಕ್ತಿಯಿಂದ ಹೇಳಿದ. ಅವನ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹರಿಯಿತು. ಆ ದಿನದಿಂದ ರಾಮಪ್ಪ ತನ್ನ ಜೀವನದಲ್ಲಿ ಒಂದು ನಿಯಮ ಮಾಡಿಕೊಂಡ. ತನ್ನ ಬಳಿ ಏನಾದರೂ ಬಂದರೆ ಅದನ್ನು ಕೇವಲ ತನ್ನದಾಗಿ ನೋಡದೆ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಿದ್ದ. ಬಡವರಿಗೆ ಅನ್ನ ನೀಡುತ್ತಿದ್ದ. ಕಷ್ಟದಲ್ಲಿರುವವರಿಗೆ ಧೈರ್ಯ ಹೇಳುತ್ತಿದ್ದ. ರಾಯರನ್ನು ನಂಬಿ, ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬೇಡಿ ಎಂದು ಎಲ್ಲರಿಗೂ ಹೇಳುತ್ತಿದ್ದ. ಕಾಲ ಕಳೆದಂತೆ ರಾಮಪ್ಪನ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಯಿತು. ಆದರೆ ಅವನು ತನ್ನ ಹಿಂದಿನ ದಿನಗಳನ್ನು ಎಂದಿಗೂ ಮರೆಯಲಿಲ್ಲ. ಯಾಕೆಂದರೆ ಅವನಿಗೆ ತಿಳಿದಿತ್ತು, ಭಕ್ತಿ ಎಂದರೆ ಕಷ್ಟವೇ ಬರಬಾರದು ಎನ್ನುವುದಲ್ಲ, ಕಷ್ಟ ಬಂದಾಗಲೂ ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು. ರಾಯರ ಕೃಪೆ ಎಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಮಾಯವಾಗಿಸುವುದಷ್ಟೇ ಅಲ್ಲ, ಕೆಲವೊಮ್ಮೆ ಅವರು ನಮ್ಮ ಮನಸ್ಸಿಗೆ ಧೈರ್ಯ ಕೊಡುತ್ತಾರೆ. ಕೆಲವೊಮ್ಮೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ಕಳುಹಿಸುತ್ತಾರೆ. ಕೆಲವೊಮ್ಮೆ ಒಂದು ಅವಕಾಶದ ಬಾಗಿಲು ತೆರೆದುಕೊಡುತ್ತಾರೆ. ಮತ್ತೆ ಕೆಲವೊಮ್ಮೆ ನಾವು ತಪ್ಪು ದಾರಿಯಲ್ಲಿ ಹೋಗದಂತೆ ನಮ್ಮ ಹೆಜ್ಜೆಯನ್ನು ತಿರುಗಿಸುತ್ತಾರೆ. ಅದಕ್ಕಾಗಿಯೇ ರಾಯರ ಭಕ್ತರು ಹೇಳುತ್ತಾರೆ, ರಾಯರನ್ನು ನಂಬಿದವರಿಗೆ ದಾರಿ ತಪ್ಪುವುದಿಲ್ಲ ಎಂದು. ನಮ್ಮ ಜೀವನದಲ್ಲೂ ಅನೇಕ ಕಷ್ಟಗಳು ಬರಬಹುದು. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡಿದರೂ ತಕ್ಷಣ ಉತ್ತರ ಸಿಗುವುದಿಲ್ಲ. ಆದರೆ ಅದರಿಂದ ರಾಯರು ನಮ್ಮ ಪ್ರಾರ್ಥನೆಯನ್ನು ಕೇಳಿಲ್ಲ ಎಂದು ಅರ್ಥವಲ್ಲ. ನಾವು ಕೇಳಿದ ಸಮಯಕ್ಕೆ ಅಲ್ಲ, ನಮಗೆ ಒಳ್ಳೆಯದಾಗುವ ಸಮಯಕ್ಕೆ ಅವರು ಉತ್ತರ ನೀಡುತ್ತಾರೆ ಎಂಬ ನಂಬಿಕೆ ಭಕ್ತನ ಹೃದಯದಲ್ಲಿರಬೇಕು. ಆದ್ದರಿಂದ ರಾಯರ ಭಕ್ತರೇ, ಕಷ್ಟ ಬಂದಾಗ ಹೆದರಬೇಡಿ. ಮನಸ್ಸು ಕುಗ್ಗಿದಾಗ ರಾಯರನ್ನೇ ನೆನೆಯಿರಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ. ಯಾರಿಗೂ ನೋವು ಕೊಡದೆ ಬದುಕಲು ಪ್ರಯತ್ನಿಸಿ. ನಮ್ಮ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡೋಣ ಮತ್ತು ಪ್ರತಿದಿನ ಭಕ್ತಿಯಿಂದ ಹೇಳಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು. ರಾಯರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಮನೆಗಳಲ್ಲಿ ಶಾಂತಿ ಇರಲಿ. ನಮ್ಮ ಮನಸ್ಸಿನಲ್ಲಿ ಧೈರ್ಯ ಇರಲಿ. ನಮ್ಮ ಜೀವನದಲ್ಲಿ ಸತ್ಕರ್ಮದ ದಾರಿ ಇರಲಿ. ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲರಿಗೂ ಒಳಿತಾಗಲಿ. ರಾಯರೇ, ನಮ್ಮನ್ನು ಕಾಪಾಡಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮಗೆ ಸರಿಯಾದ ದಾರಿಯನ್ನು ತೋರಿಸಿ. ನಿಮ್ಮ ಪಾದ ಸೇವೆಯಲ್ಲಿ ನಮ್ಮ ಮನಸ್ಸು ಸದಾ ನೆಲೆಸಿರಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಪವಾಡದ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿ ಇರಲಿ. ನಮಸ್ಕಾರ.